ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಈ ವಿಡಿಯೋದಲ್ಲಿ ಫ್ರಿಡ್ಜ್ ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇರುತ್ತೆ, ಎಲ್ರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಈ ಫ್ರಿಡ್ಜು ಏನು ಜಾಸ್ತಿ ಗಲೀಜು ಆಗಿಲ್ಲ. ಯಾಕೆ ಅಂದರೆ ಅಲ್ಲೇ ಏನಾದರೂ ಒಂದು ಸ್ವಲ್ಪ ಕರೆ ಆಗಿದೆ, ಸ್ವಲ್ಪ ಏನಾದರೂ ಗಲೀಜಾಗಿದೆ ಅಂದರೆ ನಾನು ಅಲ್ಲಿಂದ ಅಲ್ಲಿಗೆ ಆದಷ್ಟು ನಾನು ಕ್ಲೀನ್ ಮಾಡಿಬಿಡ್ತೀನಿ. ಸೊ ನಾನು ಎವ್ರಿ ಮಂತು ಕ್ಲೀನ್ ಮಾಡ್ತೀನಿ ಅಂತ ಏನು ಹೇಳೋದಿಲ್ಲ, ಕಂಪಲ್ಸರಿ ಏನು ಮಾಡೋದಿಲ್ಲ ನಾನು. ಸ್ವಲ್ಪ ಗಲೀಜಾಗಿದೆ, ಕ್ಲೀನ್ ಮಾಡಲೇಬೇಕು ಅನಿಸಿದ್ರೆ ನಾನು ಮಾಡ್ಕೋತೀನಿ. ಇಲ್ಲದಿದ್ದರೆ ನಾನು ವೀಕ್ಲಿ ಒನ್ಸ್ ವೆಜಿಟೇಬಲ್ಸ್ ಎಲ್ಲ ಇಡೋವಾಗ ಅಲ್ಲಿ ನೋಡ್ತೀನಿ, ಏನಾದರೂ ಕರೆ ಆಗಿದ್ದರೆ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಜಾಸ್ತಿ ಏನೂ ಗಲೀಜಾಗಿಲ್ಲ ನೋಡಿ ಈಗ. ಮತ್ತು ಈ ಶೀಟ್ಸ್ ಹಾಕಿರೋದ್ರಿಂದ ಇನ್ನೂ ನಮಗೆ ಆ ಶೀಟ್ಸ್ ಮೇಲೆ ಕರೆಗಳಾಗತ್ತೆ. ಆ ಶೀಟ್ಸ್ನ ತೆಗೆದು ನಾವು ಒಂದು ಸರಿ ವಾಶ್ ಮಾಡಿ ಮತ್ತೆ ಹಾಕ್ಬಿಟ್ರೆ ಆಯಿತು, ಕ್ಲೀನಾಗಿರುತ್ತೆ. ನೋಡಿ, ಈ ಸೈಡ್ಸಲ್ಲಿ ಎಲ್ಲ ಸ್ವಲ್ಪ ಗಲೀಜಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಬ್ಬನೂ ಬಂತಲ್ವಾ, ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಫ್ರಿಡ್ಜಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈ ಹಬ್ಬದ ಕ್ಲೀನಿಂಗ್ ಆಗಲಿ, ಏನಾದರೂ ಒಂದು ಕ್ಲೀನಿಂಗ್ ಕೆಲಸಗಳಾಗಲಿ, ನಾವು ಎಲ್ಲ ಒಟ್ಟಿಗೆ ಇಟ್ಕೊಳ್ಳೋದ್ರಿಂದ ನಮಗೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತ ಒಂಥರ ಇಂಟ್ರೆಸ್ಟ್ ಬರೋದಿಲ್ಲ ಮಾಡೋದಕ್ಕೆ. ಅದಕ್ಕೆ ನಾವು ಈ ಥರ ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನಾನು ಡೈನಿಂಗ್ ಹಾಲಲ್ಲಿ ಫ್ರಿಡ್ಜ್ ಕ್ಲೀನ್ ಮಾಡ್ಕೋತೀನಿ ಫಸ್ಟು. ಆಮೇಲೆ ಡೈನಿಂಗ್ ಹಾಲಲ್ಲಿ ಏನೇನು ಇಟ್ಟಿದ್ದೀವಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀವಿ. ಆ ಥರ ಒಂದೊಂದಾಗಿ ನಾವು ಮತ್ತು ಒಂದೊಂದೇ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ಒಂದಿನ ಒಂದೊಂದು ಬೆಡ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದು, ಆ ಥರ ನಾವು ಡಿವೈಡ್ ಮಾಡ್ಕೊಂಡು ಮಾಡಿದಾಗ ನಮಗೆ ಈಸಿ ಆಗುತ್ತೆ. ನೋಡಿ, ಈ ಸ್ಪ್ರೇನ ನಾನು ಮನೆಯಲ್ಲೇ ಮಾಡಿರೋದು. ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಅದಕ್ಕೆ 1 to 3 ಟೇಬಲ್ ಸ್ಪೂನಷ್ಟು ನಾವು ಲಿಕ್ವಿಡ್ ಡಿಟರ್ಜೆಂಟ್ನ ಹಾಕೋತೀನಿ. ಅದಾದಮೇಲೆ ಸ್ವಲ್ಪ ಲೈಮ್ ಜ್ಯೂಸು ಮತ್ತು ವಿನೆಗರು ಮತ್ತು ಸ್ವಲ್ಪ ಸೋಡಾ ಎಲ್ಲನೂ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇನ ರೆಡಿ ಮಾಡ್ಕೋಬೇಕಾಗತ್ತೆ. ಈ ಸ್ಪ್ರೇನ ನೀವು ಎಲ್ಲೆಲ್ಲಿ ಕರೆಗಳಾಗಿದೆಯೋ ಅಲ್ಲೆಲ್ಲ ಸ್ಪ್ರೇ ಮಾಡಿ ಒಂದು 5 ಮಿನಿಟ್ಸ್ ನೀವು ಬಿಡಬೇಕಾಗತ್ತೆ. ಆವಾಗ ನಿಮಗೆ ಅದು ಕರೆ ಎಲ್ಲ ಬಿಟ್ಟಿರುತ್ತೆ. ನೀವು ಒಂದು ಕ್ಲೀನಾಗಿರೋದು ಒಂದು ಕ್ಲಾತ್ನ ತೊಗೊಂಡು ನೀಟಾಗಿ ವೈಪ್ ಮಾಡ್ಕೊಂಬಂದುಬಿಟ್ರೆ ಸಾಕು, ಕ್ಲೀನ್ ಆಗಿಬಿಡತ್ತೆ. ತುಂಬ ಗಲೀಜಾಗಿದೆ, ಕರೆಗಳೆಲ್ಲ ಗಟ್ಟಿಯಾಗೋಗಿದೆ ಅಂದಾಗ ನೀವೇನು ಮಾಡಬೇಕಾಗತ್ತೆ, ಅದನ್ನೆಲ್ಲ ರಿಮೂವ್ ಮಾಡಿ ನೀವು ವಾಶ್ ಮಾಡ್ಕೋಬೇಕಾಗತ್ತೆ. ಇಲ್ಲೇನು ಅಷ್ಟು ಗಲೀಜಾಗಿಲ್ಲ, ಸೊ ನಾನು ಎಲ್ಲನೂ ಸ್ಪ್ರೇ ಮಾಡಿಕೊಂಡೇ ಒರೆಸ್ಕೋತಾ ಇದ್ದೀನಿ. ಮತ್ತು ನೋಡಿ, ಅದೆಲ್ಲ ಗ್ಲಾಸ್ದಾಗಿರುತ್ತೆ ಅದೆಲ್ಲ. ಅದನ್ನು ಆದಷ್ಟು ನೀವು ಹೊರಗಡೆ ತೆಗೆದು ಏನೂ ತೊಳೆಯೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದು ಇರೋ ಜಾಗದಲ್ಲೇ ನೀವು ನೀಟಾಗಿ ಅದನ್ನು ಒರೆಸ್ಕೊಳ್ಳೋದು ಒಳ್ಳೆಯದು. ನೋಡಿ, ಈ ಕ್ಲಾತಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ಮೈಕ್ರೋ ಫೈಬರ್ ಕ್ಲಾತ್ಸ್, ಇದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ಕ್ಲಾತ್ಸ್ನ ಯೂಸ್ ಮಾಡಾದಮೇಲೆ ನೀವು ವಾಶ್ ಮಾಡಿ ಇಟ್ಕೊಂಡ್ರೆ ಮತ್ತೆ ನೀವು ಬೇರೆ ಕ್ಲೀನಿಂಗಿಗೂ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ನಾನು ಅದನ್ನೆಲ್ಲ ಕ್ಲಾತಲ್ಲಿ ಸ್ಪ್ರೇ ಮಾಡಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಬರ್ತಾಯಿದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಗ್ತಾಯಿದೆ ಫ್ರಿಡ್ಜು ಅಂತ. ಮತ್ತು ನಾನು ಈ ಕಡೆ ಇದೆಲ್ಲ ಸ್ವಲ್ಪ ಗಲೀಜಾಗಿತ್ತು ಅನ್ನಿಸ್ತು, ಅದಕ್ಕೆ ಅದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಸರಿ ಸಿಂಕಲ್ಲಿ ಅದನ್ನು ವಾಶ್ ಮಾಡಿ ಆಮೇಲೆ ನಾನು ಒರೆಸಿ ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡ್ಕೋತೀನಿ. ನೋಡಿ, ಸುಮ್ಮನೆ ಹಾಗೆ ವೈಪ್ ಮಾಡಿಬಿಟ್ರೆ ಸಾಕು, ನೀವು ಸ್ಪ್ರೇ ಮಾಡಿ ಅಷ್ಟು ಕ್ಲೀನ್ ಆಗುತ್ತೆ ಅದು. ಮತ್ತು ಆ ಲಿಕ್ವಿಡ್ನ ನೀವು ಗ್ಲಾಸ್ ಸರ್ಫೇಸ್ಗೆಲ್ಲ ಸ್ಪ್ರೇ ಮಾಡಿ ಒರೆಸ್ಕೋಬೋದು, ಕ್ಲೀನ್ ಆಗುತ್ತೆ. ನೋಡಿ, ಅಲ್ಲೆಲ್ಲ ಕರೆ ಆಗಿದೆ ಅನಿಸ್ತು, ಅದಕ್ಕೆ ಅದನ್ನ ರಿಮೂವ್ ಮಾಡಿಬಿಟ್ಟೆ ನಾನು ಸ್ಪ್ರೇ ಮಾಡಿ ವೈಪ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ಹಾಲು ಮೊಸರು ಅದನ್ನೆಲ್ಲ ಆದಷ್ಟು ಫ್ರಿಜ್ಜಲ್ಲಿ ಚೆಲ್ಲಕ್ಕೆ ಹೋಗಬಾರ್ದು. ಅದು ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡತ್ತೆ, ಅದನ್ನು ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಆ ಗ್ಲಾಸ್ನೆಲ್ಲ ನೀವು ರಿಮೂವ್ ಮಾಡೇ ನೀವು ವಾಶ್ ಮಾಡಬೇಕಾಗತ್ತೆ. ಆವಾಗ ಕೇರ್ಫುಲ್ಲಾಗಿ ವಾಶ್ ಮಾಡ್ಕೋಬೇಕಾಗತ್ತೆ.
ನೋಡಿ ಇಲ್ಲೆಲ್ಲ ಸ್ಪ್ರೇ ಮಾಡಿ ನಾನು ನೀಟಾಗಿ ವೈಪ್ ಮಾಡ್ಕೋತೀನಿ. ಮತ್ತು ಆ ಡೋರಲ್ಲಿ ನಿಮಗೆ ರಬ್ಬರ್ ಇದೆಯಲ್ವಾ, ಅದನ್ನು ಕೂಡ ರಿಮೂವ್ ಮಾಡಿಬಿಟ್ಟು ನೀವು ಅಲ್ಲೆಲ್ಲ ವೈಪ್ ಮಾಡ್ಕೋಬೋದು. ಅಲ್ಲೆಲ್ಲ ಏನು ಕೊಳೆ ಆಗಿಲ್ಲ, ಕ್ಲೀನಾಗೇ ಇದೆ. ಅದಕ್ಕೆ ನಾನು ಅದನ್ನೆಲ್ಲ ಏನೂ ರಿಮೂವ್ ಮಾಡೋಕ್ಕೆ ಹೋಗಲಿಲ್ಲ. ಇದು ಬಂದು LG ಫ್ರಿಡ್ಜ್, ಇದು ಕನ್ವರ್ಟಬಲ್. ಇದು ಮೇಲ್ಗಡೆ ಫ್ರೀಝರ್ನ ನಾವು ಬೇಕಿದ್ದರೆ ನಿಮಗೆ ಜಾಸ್ತಿ ಥಿಂಗ್ಸ್ ಇದ್ದಾಗ, ಅಂದರೆ ವೆಜಿಟೇಬಲ್ಸ್, ಫ್ರೂಟ್ಸು ಆ ಥರ ಎಲ್ಲ ಜಾಸ್ತಿ ಇದ್ದಾಗ, ಈ ಥರ ಫಂಕ್ಷನ್ಗಳಲ್ಲಿ ನೀವು ಜಾಸ್ತಿ ಏನಾದರೂ ಫ್ರಿಡ್ಜಲ್ಲಿ ಇಡಬೇಕು ಅಂದಾಗ ನೀವು ಫ್ರೀಝರ್ನ ಫ್ರಿಡ್ಜಾಗಿ ಕನ್ವರ್ಟ್ ಮಾಡಿಕೊಂಡು ನೀವು ಅಲ್ಲೂ ಬೇಕಿದ್ದರೆ ನೀವು ವೆಜಿಟೇಬಲ್ಸು, ಫ್ಲವರ್ಸು ಅದನ್ನೆಲ್ಲ ಇಟ್ಕೋಬೋದು. ನೋಡಿ ಇಲ್ಲಿ ನಾನು ಈ ರಬ್ಬರ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬರೋ ಫ್ರಿಡ್ಜ್ಗಳಲ್ಲಿ ಈ ಆಪ್ಷನ್ಸ್ ಇರುತ್ತೆ ನಿಮಗೆ. ಈ ರಬ್ಬರ್ನ ಬೇಕಿದ್ದರೆ ರಿಮೂವ್ ಮಾಡಿ ನೀವು ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು. ಈ ಫ್ರಿಡ್ಜ್ ಒಳಗಡೆ ಡಿಸ್ಪ್ಲೇ ಸಿಸ್ಟಮ್ ಇದೆ. ಅಲ್ಲಿ ನಾವು ಕೂಲ್ನೆಸ್ನ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಅದೇ ಹೇಳಿದ್ನಲ್ಲ, ಫ್ರೀಝರ್ನ ನಾವು ಫ್ರಿಡ್ಜಾಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ. ಫ್ರಿಡ್ಜ್ ಒಳಗಡೆ ಡಿಸ್ಪ್ಲೇ ಸಿಸ್ಟಮ್ ಇದೆ, ಅದನ್ನು ಆಪ್ರೇಟ್ ಮಾಡಿಕೊಂಡು ನೀವು ಕನ್ವರ್ಟ್ ಮಾಡ್ಕೋಬೋದು. ಮತ್ತು ಡೋರ್ ಓಪನ್ ಇದೆ ಅಂತ ಸಿಗ್ನಲ್ ಕೊಡುತ್ತೆ ಇದು ಫ್ರಿಡ್ಜು. ನೋಡಿ ಇಲ್ಲಿ ನಾನು ಬೆಣ್ಣೆ ಮನೇಲಿ ಹೋಮ್ ಮೇಡ್ ಬಟರ್ ಮಾಡಿದ್ನಲ್ಲ ಅದು, ಮತ್ತು ಹಾಲಿನ ಕೆನೆ, ಅದನ್ನೆಲ್ಲ ನಾನಿಲ್ಲಿ ಸ್ಟೋರ್ ಮಾಡ್ಕೋತೀನಿ. ಫ್ರೋಝನ್ ಬಟಾಣಿ ಅದನ್ನೆಲ್ಲ ಇಲ್ಲೂ ಅಷ್ಟೇ ಜಾಸ್ತಿ ಏನು ಗಲೀಜಾಗಿಲ್ಲ, ಕ್ಲೀನಾಗಿದೆ. ಜಸ್ಟ್ ಒಂದು ಸರಿ ಸ್ಪ್ರೇ ಮಾಡಿಕೊಂಡು ನಾನು ವೈಪ್ ಮಾಡ್ಕೋತೀನಿ. ಈ ಥರ ನೀಟಾಗಿ ಎಲ್ಲ ಒಂದು ಸರಿ ನೀವು ವೈಪ್ ಮಾಡಿಬಿಟ್ಟು, ಲೈಟೆಲ್ಲ ಆಫ್ ಮಾಡಿರ್ತೀರಲ್ವ, ವೈಪ್ ಮಾಡಿ ನೀವು ಒಂದು ಸರಿ ಎಲ್ಲ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಆಮೇಲೆ ನೀವು ಮತ್ತೆ ಎಲ್ಲನೂ ಅಲ್ಲಿಗೆ ಜೋಡಿಸಿ ಇಟ್ಕೋಬೋದು ಫ್ರಿಡ್ಜ್ ಆನ್ ಮಾಡಿಬಿಟ್ಟು. ನೋಡಿ ಇಲ್ಲಿ ಫ್ರೀಝರಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿದಾಯಿತು. ಈಗ ಅದೇ ಹೇಳಿದ್ನಲ್ಲ, ಬಟರು ಮತ್ತು ಹಾಲಿನ ಕೆನೆ, ಫ್ರೋಝನ್ ಬಟಾಣಿ ಮತ್ತು ಈ ಪೌಡರ್ಸ್ ಇರುತ್ತಲ್ಲ, ಮಸಾಲ ಪೌಡರ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೋತೀನಿ. ಮತ್ತು ಐಸ್ ಕ್ರೀಮು, ಮಕ್ಕಳದು ಚಾಕ್ಲೇಟ್ಸು, ಅದನ್ನೆಲ್ಲ ನಾನು ಫ್ರೀಝರಲ್ಲಿ ಇಡ್ತೀನಿ. ಇಷ್ಟೇ ನಾನು ಫ್ರೀಝರಲ್ಲಿ ಇಡೋದು. ನೋಡಿ ಹೇಳಿದ್ನಲ್ಲ, ಇದು ಸ್ವಲ್ಪ ಕರೆ ಆಗಿತ್ತು. ಇದನ್ನೆಲ್ಲ ನಾವು ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥದ್ದನ್ನೆಲ್ಲ ನಾನು ಇಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ವಾಶ್ ಮಾಡಬೇಕಾಗತ್ತೆ, ಇವೆಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಾವು ಸ್ಕ್ರಬ್ಬರಲ್ಲಿ ಜಾಸ್ತಿ ಸ್ಕ್ರಬ್ ಮಾಡಬಾರ್ದು, ಸುಮ್ಮನೆ ಲೈಟಾಗಿ ನಾವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಸ್ಕ್ರ್ಯಾಚಸ್ ಆಗುತ್ತೆ ಅದ್ರ ಮೇಲೆ. ಸುಮ್ಮನೆ ಲೈಟಾಗಿ ನಾವು ಅದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ವಾಶ್ ಮಾಡಿ ನಾನು ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸಿ ನಾನು ಅಲ್ಲಿ ಡೋರ್ಗೆ ಇದನ್ನೆಲ್ಲ ಫಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಕೇರ್ಫುಲ್ಲಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಇದನ್ನೆಲ್ಲ. ಎಲ್ಲ ನಾನು ಡೋರ್ಗೆ ಇದನ್ನೆಲ್ಲ ಒರೆಸಿ ಡೋರ್ಗೆ ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಆದಮೇಲೆ ನಾನು ಎಲ್ಲ ಡಬ್ಬಗಳನ್ನು ಮತ್ತೆ ನಾನು ಜೋಡಿಸ್ಕೊಂಡು, ನೋಡಿ ಫೈನಲಿ ಎಲ್ಲ ಕ್ಲೀನಿಂಗ್ ಆಯಿತು.
ಶೀಟ್ಸ್ ಎಲ್ಲ ಹಾಕಿದ್ದೀನಿ ಈಗ ನಾನು. ಮತ್ತು ಈ ಬಾಕ್ಸಸ್ನೂ ಅಷ್ಟೇ ಅಲ್ಲಿಂದ ಅಲ್ಲಿಗೆ ಖಾಲಿ ಆದಾಗ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬಾಕ್ಸಸ್ಸು ಅಷ್ಟೇ ಫ್ರೆಶ್ ಆಗಿರುತ್ತೆ. ವೆಜಿಟೇಬಲ್ಸ್ನೆಲ್ಲನೂ ವೆಜಿಟೇಬಲ್ ಟ್ರೇಯಲ್ಲಿ ನಾನು ಹಾಕಿಟ್ಕೋತಾ ಇದ್ದೀನಿ. ಅದು ದೇವ್ರ ಪೂಜೆಗೆ ಹೂವು ಅದು. ಮತ್ತು ನೋಡಿ ಬಟಾಣಿನ ನೀವು ಫ್ರೋಝನ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಈ ಥರ ಮೊಳಕೆ ಬರುತ್ತೆ. ಅದಕ್ಕೆ ನೀವು ಫ್ರೋಝನ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ನೋಡಿ ಇದು ಗಂಜಲ, ಇದು ಮನೆ ಒರೆಸೋಕ್ಕೆ. ಮತ್ತು ನಾನು ಫ್ರಿಜ್ಜೆಲ್ಲ ಸೈಡೆಲ್ಲ ನಾನು ಸೈಡು ಫ್ರಂಟ್ ಎಲ್ಲ ಕೊಲಿನ್ ಸ್ಪ್ರೇ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಹ್ಯಾಂಡಲ್ಗೆ ಆ ಥರ ಟವಲ್ ಏನಾದರೂ ಒಂದು ರ್ಯಾಪ್ ಮಾಡೋದ್ರಿಂದ ನಿಮಗೆ ಹ್ಯಾಂಡ್ಲು ಕೊಳೆ ಆಗೋಲ್ಲ. ಆ ಟವಲ್ ಹಿಡ್ಕೊಂಡೇ ನೀವು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡಿದಾಗ ನಿಮಗೆ ಹ್ಯಾಂಡಲ್ಸ್ ಹತ್ರ ಜಾಸ್ತಿ ಕೊಳೆ ಆಗೋಲ್ಲ, ನಿಮಗೆ ನೀಟಾಗಿ ಇರುತ್ತೆ. ಎಲ್ಲ ಕ್ಲೀನ್ ಆದಮೇಲೆ ಫೈನಲಿ ನೋಡಿ ಫ್ರಿಡ್ಜ್ ಹೀಗೆ ಕಾಣಿಸ್ತಾ ಇದೆ ಫ್ರೆಶ್ ಆಗಿ. ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ. ಈಗ ನಾನು ಫ್ರಿಡ್ಜಲ್ಲಿ ಇಡೋದು ಇಷ್ಟೇ. ನಾನು ಚಪಾತಿ ಹಿಟ್ಟು, ದೋಸೆ ಹಿಟ್ಟು ಅದನ್ನೆಲ್ಲ ನಾನು ಜಾಸ್ತಿ ಇಡಲ್ಲ. ಆದಷ್ಟು ನಾನು ಫ್ರೆಶ್ ಆಗೇ ಯೂಸ್ ಮಾಡ್ಕೋತೀನಿ ಅದನ್ನೆಲ್ಲ. ಮತ್ತು ಸಾಂಬಾರು ಅದನ್ನೆಲ್ಲ ನಾನು ಇಡೋದಿಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಾನು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.